ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತು. ಬೆಳಗ್ಗೆ ಹೆಂಗೆ ಟೈಮ್ ಹೋಗ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ. ತುಂಬ ಒಂಥರ 2 ಅವರಲ್ಲಿ ತುಂಬ ಸ್ಟ್ರೆಸ್ ಆದಂಗೆ ಆಗ್ಬಿಡುತ್ತೆ. ಏನು ಮಾಡಲಿ, ಯಾವ ಕಡೆ ಕೆಲಸ ಮಾಡಲಿ, ಮೊದಲು ರೆಡಿ ಮಾಡೋಣ, ಟಿಫಿನ್ ಬಾಕ್ಸ್ ರೆಡಿ ಮಾಡೋಣ ಅಥವಾ ಬ್ಯಾಗ್ ರೆಡಿ ಮಾಡೋಣ, ತುಂಬ ಕನ್ಫ್ಯೂಷನಲ್ಲೇ ಹೋಗ್ತಾ ಇದೆ. ಅದರಲ್ಲೂ 2 ಮಂತ್ ಗ್ಯಾಪ್ ಆಗಿದೆ ಅಲ್ವಾ, ಹಿಂಗಾಗಿ ಸೊ ಫಸ್ಟ್ ನಾನು ಟೀ ಮಾಡೋಕ್ಕೆ ಒಂದು ಸೈಡ್ ಇಟ್ಬಿಟ್ಟು ಇನ್ನೊಂದು ಕಡೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡೋಣ ಅಂತ. ಸೊ ಫಸ್ಟು ಒಂದು ಕಪ್ ಟೀ ಕುಡಿಯೋಣ, ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅಂತ ಟೀ ಕುಡಿತಾ ಇದ್ದೆ. ಇಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ನಗಿಸ್ತಾ ಇದ್ರು, ಅಂದರೆ ಇವಾಗ ಸ್ಟಾರ್ಟ್ ಆಯಿತು ನಿನ್ನ ಡ್ಯೂಟಿ ಹಂಗೆ ಹಿಂಗೆ ಅಂತ ಕಾಮಿಡಿ ಮಾಡ್ತಾಯಿದ್ರು. ಹಿಂಗಾಗಿ ನಗ್ತಾ ಇದ್ದೆ ಅಷ್ಟೇ. ಸೊ ನಂದೇನೆಂದರೆ ಒಂದು ಅರ್ಧ ಕಪ್ಪು ಟೀನ ಕುಡಿದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟೆ, ಟೀ ಬಾಯ್ಲ್ ಆಗ್ತಿದ್ದಂಗೆ ಅನ್ನಕ್ಕೆ ಇಟ್ಬಿಟ್ಟೆ. ಏನಕ್ಕಂದರೆ ಕುಕ್ಕರು ಆರಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ, ಹಿಂಗಾಗಿ ಇನ್ನೊಂದು ಸ್ನ್ಯಾಕ್ಸ್ ಬಾಕ್ಸಿಗೆ ಪಾಸ್ತಾ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು, ಎಣ್ಣೆ ಮತ್ತು ಸಾಲ್ಟ್ನ ಹಾಕಿ ಪಾಸ್ತಾನ ಬಾಯ್ಲ್ ಮಾಡೋಕ್ಕಿಟ್ಟು ಒಂದು ಕಡೆ ಪಾಸ್ತಾನ ರೆಡಿ ಮಾಡಿಕೊಂಡೆ, ಇನ್ನೊಂದು ಕಡೆಗೆ ಸಿಂಪಲ್ ಆದಂಥ ಚಿತ್ರಾನ್ನ ಮಾಡಿಕೊಂಡೆ. ಅವ್ನು ಜಾಸ್ತಿ ಆನಿಯನ್ನು ಅದೆಲ್ಲ ತಿನ್ನಲ್ಲ, ಹಿಂಗಾಗಿ ಸೊ ಅವ್ನ ಬಾಕ್ಸ್ನ ರೆಡಿ ಮಾಡಿಬಿಟ್ಟು ಅವನ್ನ ಸ್ಕೂಲ್ಗೆ ಬಿಟ್ಟು ಬಂದು ಮನೆಗೆ ಬಂದು ನಾವು ತಿಂಡಿ ಮಾಡೋಷ್ಟರಲ್ಲಿ 9:30 ಬಂದ ತಕ್ಷಣ ತುಂಬಾ ಹಸಿವಾಗ್ಬಿಡುತ್ತೆ. ಹೀಗಾಗಿ ನಾನು ಡ್ರೆಸ್ಸು ಚೇಂಜ್ ಮಾಡಲಿಲ್ಲ, ಮೊದಲು ತಿಂಡಿನೇ ತಿನ್ಕೊಂಬಿಡೋಣ ಅಂತ ಫಸ್ಟು ಇಬ್ಬರು ಕೂತ್ಕೊಂಡು ಆರಾಮಾಗಿ ತಿಂಡಿ ತಿಂದ್ವಿ. ಆಮೇಲೆ ಮತ್ತೆ ಅರ್ಧ ಕಪ್ಪು ಟೀನ ಕುಡಿತಾ ಇದ್ದೀನಿ. ಇನ್ನು ಹೆಂಗಂದರೆ ನಿನ್ನೆ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ಇಷ್ಟೊಂದು ಥಿಂಗ್ಸು ಮೆಸ್ಸಿ ಆಗಿದೆ. ಅಂದರೆ ಡಿಮಾರ್ಟ್ ಹೋಗೋದೇ ಒಂದು ಕಷ್ಟ, ಆದರೆ ಬಂದಾದಮೇಲೆ ಆ ಥಿಂಗ್ಸ್ನೆಲ್ಲನೂ ಕರೆಕ್ಟಾಗಿ ಅದೇ ಡಬ್ಬಕ್ಕೆಲ್ಲ ಹಾಕಿ ಕರೆಕ್ಟಾಗಿ ಅರೇಂಜ್ ಮಾಡೋಷ್ಟರಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸಾಕಾಗೋಗ್ಬಿಡುತ್ತೆ. ಒಟ್ಟಿನಲ್ಲಿ ಅಮ್ಮಂದ್ರ ಕೆಲಸ ಅಷ್ಟೊಂದು ಈಸಿ ಅಂತೂ ಅಲ್ಲ. ಕೆಲವ್ರು ಕೂತ್ಕೊಂಡು ಹೇಳ್ತಿರ್ತಾರೆ ಮನೇಲೇ ಇರ್ತಾರೆ ಅಂತ, ಅಷ್ಟು ಈಸಿ ಅಲ್ಲ. ಇದು ಆ್ಯಕ್ಚುಲಿ ನಂಗೆ ತಗೊಳ್ಳೋದು ಇಷ್ಟ ಇರಲಿಲ್ಲ, ಬಟ್ ಇವನು ಅಗಸ್ತ್ಯ ವಿಡಿಯೋದಲ್ಲೆಲ್ಲ ನೋಡಿರ್ತಾನಲ್ವ, ಅವನಿಗೊಂಥರ ಆಸೆ. ಮತ್ತು ನಾನು ಅಷ್ಟೇ, ಹೊಸದೇನಾದರೂ ಆದರೆ ಒಂದ್ಸಲಕ್ಕಲ್ವ ಟ್ರೈ ಮಾಡಬಹುದು, ಅದಕ್ಕಾಗಿ ತೊಗೊಂಡೆ. ಜಸ್ಟು 20 ರೂಪಿಗೆ 1 ಇತ್ತು. ಇದರಲ್ಲಿ ಬಿಸಿ ನೀರನ್ನ ಹಾಕ್ಬಿಟ್ರೆ ರೆಡಿ ಆಗುತ್ತಂತೆ, ಇನ್ಸ್ಟಂಟ್ ಮ್ಯಾಗಿ ಥರ. ಸೊ ನೋಡೋಣ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಈ ಬಂದುಬಿಟ್ಟು ಸೆಜ್ವಾನ್ ಚಟ್ನಿ. ಇದು ಸ್ಯಾಂಡ್ವಿಚ್ಗೂ ಚೆನ್ನಾಗಿರುತ್ತೆ, ಮತ್ತು ಸೆಜ್ವಾನ್ ರೈಸ್ ಆಗಿರ್ಬೋದು, ರೋಲ್ಸ್ ಏನಾದ್ರು ಮಾಡ್ಕೊತೀವಲ್ವ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನೂ ಕೂಡ ಮನೇಲಿ ಮಾಡ್ಬೋದು, ಬಟ್ ನಾನು ಈ ಸಲ ತಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಮನೇಲಿ ಮಾಡಬೇಕು. ಲಾಸ್ಟ್ ಟೈಮ್ ಮನೇಲೇ ಮಾಡಿದ್ದೆ, ಆವಾಗಲೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಈ ಸಲ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬಾ ಕೆಲಸ ಇದೆ. 2 ಮಂತ್ಸು ಮಮ್ಮಿ ಮನೆಗೆ ಹೋಗಿದ್ನವಲ್ವ, ಸೊ ಇವಾಗ ಮನೆ ಕ್ಲೀನಿಂಗು ಈ ಮಂತ್ ಎಲ್ಲ ಒಂಥರ ಕೆಲಸದಲ್ಲೇ ಹೋಗ್ಬಿಡುತ್ತೆ, ಎಲ್ಲ ಥಿಂಗ್ಸ್ನ ಅರೇಂಜ್ ಮಾಡ್ಕೊಳ್ಳೋದ್ರಲ್ಲಿ. ಅದಕ್ಕೆ ಈ ಸಲ ಸ್ವಲ್ಪ ಥಿಂಗ್ಸ್ನ ಇನ್ಸ್ಟೆಂಟ್ ಆಗಿರೋದನ್ನ ತಂದಿದ್ದೀನಿ. ಆ್ಯಂಡ್ ದೆನ್ ತುಪ್ಪನೂ ಅಷ್ಟೇ ಮನೇಲೇ ಮಾಡ್ತಿದ್ದೆ, ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಹಾಲ್ ಮೇಲಿನ ಕೆನೆನ ನನ್ನ ಹಸ್ಬೆಂಡು ಮತ್ತು ಮಗ ಇಬ್ರು ತಿಂದ್ಬಿಡ್ತಾರೆ. ಸೊ ಕೆನೆನೇ ಉಳಿತಾ ಇಲ್ಲ ತುಪ್ಪ ಮಾಡೋಕ್ಕಂತ. ಅದಕ್ಕೆ ಮಿಲ್ಕಿ ಮಿಸ್ಟ್ ತುಪ್ಪ ಆಫರಲ್ಲಿತ್ತು, ಹಿಂಗಾಗಿ ತಗೊಂಡೆ. ನಂದಿನಿ ಅಥವಾ ಮಿಲ್ಕಿ ಮಿಸ್ಟ್ ಎರಡೇ ನಂಗೆ ಇಷ್ಟ ಆಗೋದು. ದೆನ್ ಇದು ಬಂದ್ಬಿಟ್ಟು ಪೆರಿ ಪೆರಿ ಸ್ಪೈಸ್ ಮಿಕ್ಸು. ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ, ಹಿಂಗಾಗಿ ಪೆರಿ ಪೆರಿ ಫ್ರೈಸ್ ಆಗಿರ್ಬೋದು, ಏನಾದ್ರು ಒಂದು ಹೊಸ ಹೊಸ ಸ್ನ್ಯಾಕ್ಸ್ನ ಮಾಡ್ತಾ ಇರ್ತೀನಲ್ವ, ಹಿಂಗಾಗಿ ಈ ಸಲ ಇದೊಂದು ತಗೊಂಡೆ ಮಸಾಲೆ. ಆ್ಯಂಡ್ ಸ್ಪೂನ್ಸ್ನ ತೊಗೊಂಡೆ. ಸ್ಪೂನ್ಸ್ ತುಂಬ ಖಾಲಿ ಆದಂಗೆ ಆಗಿತ್ತು, ಇದೊಂಥರ ನಂಗೆ ಇಷ್ಟ ಆಯಿತು. ಸೊ ಇದು ಬಂದುಬಿಟ್ಟು 450 ಇತ್ತು, ಬಟ್ 200 ರೂಪೀಸಲ್ಲಿ ಸಿಕ್ತು. ಇದರಲ್ಲಿ 6 ಪೋರ್ಕು ಮತ್ತು 6 ದೊಡ್ಡ ಸ್ಪೂನು, 6 ಚಿಕ್ಕ ಸೈಜ್ ಸ್ಪೂನ್ ಇದೆ. ಆ್ಯಂಡ್ ಇದೊಂದು ಈ ಸಲ ತಗೊಂಡ್ಬಿಟ್ಟೆ, ಏನಂದರೆ ಮಾಯ್ಶ್ಚರೈಸರು. ಆ್ಯಕ್ಚುಲಿ ಇಲ್ಲಿವರೆಗೂ ನಾನು ಫೇಸ್ಗೆ ಮಾಯ್ಶ್ಚರೈಸರ್ ಹಚ್ಚಿರಲಿಲ್ಲ. ಸೊ ಫಸ್ಟ್ ಟೈಮ್ ನಿವ್ಯಾ ಅವ್ರದ್ದು ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಇದು ಕೂಡ ಆಫರಲ್ಲಿತ್ತು, 150 50 ರೂಪೀಸಲ್ಲಿತ್ತು, ಹಿಂಗಾಗಿ ತಗೊಂಡೆ. ಸೊ ಇದೆಲ್ಲ ಬಂದ್ಬಿಟ್ಟು ನನ್ನ ಮಗನ ಸ್ಟಪ್ಪು, ಕೇಳೋದೇ ಇಲ್ಲ, ಬೇಡ ಬೇಡ ಅಂದರೆ ಅಳ್ತಾನೆ. ಸೊ ಇರಲಿ ಅಂತ ತೊಗೊಂಡಿದ್ದಷ್ಟೇ. ಮ್ಯಾಗಿ ಬಂದ್ಬಿಟ್ಟು ನನಗೂ ಇಷ್ಟ, ಹೀಗಾಗಿ ಮ್ಯಾಗಿ ಪ್ರತಿ ಸಲ ಹೋದಾಗ ಮ್ಯಾಗಿ ಇದ್ದೇ ಇರುತ್ತೆ. ಇದು ಬಂದ್ಬಿಟ್ಟು ಕೋಮು ಆ್ಯಂಡ್ ಸೋಪು. ಆ್ಯಂಡ್ ಲಾಸ್ಟ್ 2 ಮಂತ್ಸಿಂದ ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸಿದ್ವಲ್ಲ, ಹಿಂಗಾಗಿ ಪಿಲಿಗ್ರಿಮ್ದವ್ರದ್ದು ಒಂದು ಕೆರಟಿನ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕಾರ್ನ್ಫ್ಲವರು ಮತ್ತು ಪೀನಟ್ ಬಟರು. ಇದೆಲ್ಲ ಬಂದ್ಬಿಟ್ಟು ಬಿಸ್ಕೆಟು, ಚಾಕ್ಲೇಟು, ಸೋಪು ಇದೆಲ್ಲ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಹಿಮಾಲಯದ್ದು ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಂಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಹಿಂಗಾಗಿ ಯೂಸ್ ಮಾಡ್ತಿದ್ದೀನಿ.
ಆ್ಯಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಪಿಜ್ಜಾ ಬೇಸು. ಆ್ಯಕ್ಚುಲಿ ಫಸ್ಟ್ ಟೈಮ್ ತಂದಿರೋದು ನಾನು ಇದನ್ನ, ಇಲ್ಲಾಂದ್ರೆ ಮನೇಲಿ ನಾನೇ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಮಾಡ್ತಿದ್ದೆ. ಬೆಲ್ಗಾಮಲ್ಲಿ ತಂದು ಮಾಡಿದ್ವಿ, ಚೆನ್ನಾಗೇ ಬಂದಿತ್ತು. ಬಟ್ ಅಷ್ಟೊಂದು ಹೆಲ್ದಿ ಅಲ್ಲ. ಬಟ್ ಸ್ಟಿಲ್ ಈ ಸಲ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಅಷ್ಟೇ. ಸೊ ಸಂಜೆ ಇವತ್ತು ಸ್ನ್ಯಾಕ್ಸ್ಗೆ ಪಿಜ್ಜಾನೇ ಮಾಡಬೇಕು. ಚೀಸು ಪನ್ನೀರ್ ಎಲ್ಲ ತಂದಿದ್ದೀನಿ. ಸೊ ಇದೊಂದ್ಸಲ ಇನ್ಸ್ಟಂಟ್ ಆಗಿರೋ ಈ ಥರ ಬೇಸ್ನ ಯೂಸ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ನೋಡ್ತೀನಿ. ಸೊ ಹಿಂಗಾಗಿ ತೊಗೊಂಡಿದ್ದು, ಪದೇ ಪದೇ ಏನು ತರಲ್ಲ ನಾನು. ದೆನ್ ಬ್ರೆಡ್ ಡಿಮಾರ್ಟಲ್ಲಿ ಮಾತ್ರ ಕಡಿಮೆ ರೇಟಿಗೆ ಸಿಗುತ್ತೆ. ಉಳಿದ ಕಡೆ ಎಲ್ಲ 80-90 ರೂಪಿಗೆ ಸಿಗುತ್ತಲ್ವ. ಡಿಮಾರ್ಟಲ್ಲಿ ಹೆಂಗಂದ್ರೆ 80 ರೂಪಿಗೆ 2 ಬರುತ್ತೆ. ಹೀಗಾಗಿ ಡಿಮಾರ್ಟ್ ಹೋದಾಗ ಬ್ರೆಡ್ ಅಂತೂ ಮಿಸ್ ಮಾಡದೆ ತರ್ತೀನಿ. ಇನ್ನು ಒಂದಿಷ್ಟು ಸೋಯಾ ಸ್ಟಿಕ್ಸ್ ಆಗಿರ್ಬೋದು, ಇದೆಲ್ಲ ಅಗತ್ಯ ಇರ್ತಾನಲ್ಲ, ಸ್ವಲ್ಪ ಆದ್ರೂ ಅವನಿಗೆ ಹೊರಗಡೆದೇನಾದ್ರು ಸ್ನ್ಯಾಕ್ಸ್ ಇರಬೇಕಲ್ವ. ಹೀಗಾಗಿ ಸ್ವಲ್ಪ ಸ್ನ್ಯಾಕ್ಸ್ನ ತಂದಿದ್ದು. ಸೊ ಜಾಸ್ತಿ ಏನು ಥಿಂಗ್ಸ್ನ ತಂದಿಲ್ಲ. ಅದೇ ಅಕ್ಕಿ, ರವೆ, ಅವಲಕ್ಕಿ ಆ್ಯಂಡ್ ಸೋಪ್ಗಳು ಮತ್ತು ಶಾಂಪೂ ಇದೆಲ್ಲ ಖಾಲಿ ಆಗಿತ್ತಲ್ವ. ಹಿಂಗಾಗಿ ಹೋಗಿದ್ದು. ಡಿಮಾರ್ಟ್ಗೆ 2 ಮಂತ್ಸಿಗೆ ಒಂದ್ಸಲ ಮಾತ್ರ ಹೋಗ್ತೀವಿ. ಏನಕ್ಕಂದರೆ ಡಿಮಾರ್ಟಲ್ಲಿ ಏನೋ ಗೊತ್ತಿಲ್ಲ, ನೋಡಿದ್ದೆಲ್ಲ ತಗೋಬೇಕನ್ಸುತ್ತಲ್ವ. ಹಿಂಗಾಗಿ ಸ್ವಲ್ಪ ಅಲ್ಲಿ 2 ಮಂತ್ಸಿಗೆ ಒಂದ್ಸಲ ಹೋಗ್ಬಿಡ್ತೀವಿ. ಏನೇನು ಸೋಪು ಏನೇನು ಬೇಕಲ್ವ ಎಲ್ಲ ಒಂದೇ ಸಲ ತಂದಿಟ್ಕೊಂಡ್ಬಿಡ್ತೀವಿ. ಇನ್ನು ಬಿಲ್ ಬಂದುಬಿಟ್ಟು 7000 ರೂಪೀಸ್ ಆಯಿತು. ಇಷ್ಟೇ ಥಿಂಗ್ಸ್ ತೊಗೊಂಡಿದ್ದು, ಬಟ್ 7000 ರೂಪೀಸ್ ಆಗಿದೆ. ಸೊ ಮೊದಲು ಇದನ್ನೆಲ್ಲನೂ ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಾದ್ಮೇಲೆ ಊಟಕ್ಕೆ ಕೂಡ ನೋಡಬೇಕು. 3:30ಗೆ ಅಗಸ್ತ್ಯನ ಕರ್ಕೊಂಡು ಬರೋಕ್ಕೆ ಪುನಃ ಸ್ಕೂಲಿಗೆ ಬೇರೆ ಹೋಗಬೇಕು. ಸೊ ನೋಡೋಣ, ಆದರೆ ವ್ಲಾಗ್ನ